ಇಲ್ಲ ದಲಿತರಂದ್ರೆ ಏನು ಅಷ್ಟು ಚೀಪ ಸರ್ ಹೇಳಿ ಸರ್? ನಾವೇನು ಅಷ್ಟು ಚೀಪ್ ಆಗಿದ್ರೆ ಹೇಳಿ ಸರ್? ಮತ್ತು ಏನಕ್ಕೆ ಸರ್ ಈ ಭೂಮಿಯಲ್ಲಿ ದಲಿತರು ಸರ್? ಏನಕ್ಕೆ ಸರ್? ನಾವು ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ ಸರ್, ಅವರು ಎಲ್ಲರಿಗೂ ಈಕ್ವಲ್ ರೈಟ್ಸ್ ಅಂದ್ಬಿಟ್ಟು. ಏನು ಸರ್ ಏನಕ್ಕೆ ಸರ್ ಇದೆ ನಮ್ಗೆ ಒಂದು ಅರ್ಥ ಆಗ್ತಾಯಿಲ್ಲ ಸರ್. ಸರ್ ಈ ಕಡೆ ಸುತ್ತ ಇರೋದು ಬೇರೆ ಕ್ಯಾಸ್ಟಿಸಮ್ ನೋಡ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮದು SC ಕ್ಯಾಸ್ಟ್ ಸರ್. ಅವ್ರು ನೋಡಿದ್ರೆ ಏನದು ಏನಕ್ಕೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಸರ್, ಅವ್ರು SC ಈ ಕಡೆಲ್ಲ ಬೇಡ ಅಂದ್ಬಿಟ್ಟು ಒಂಥರ ಚೀಪಾಗಿ ನೋಡ್ತಾರೆ ಸರ್. ನಾವೇನು SC ಆದರೆ ಏನು ಜನ ಅಲ್ವಾ ಸರ್? ಅವ್ರ ಥರ ಸರ್. ನಾವು ಅವ್ರು ಈಕ್ವಲ್ ಆಗಿಲ್ಲ ಅಂದ್ರೆ ಒಂದು ಮಟ್ಟಿಗೆ ನಾವು ಇದ್ದೀರಿ ಸರ್. ಆದ್ರೂ ನೋಡಿದ್ರೆ ಇವಾಗ ಆ ಕಡೆ SC ಅವ್ರು ಬೇಡವೇ ಬೇಡ ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಸರ್. ಅವರು ರೋಡೇ ನಾವು ಇನ್ನು ಹೆಂಗೆ ಹೋಗಿ ಸರ್ ಹೋಗೋದು? ಕಾಲು ನೆತ್ತಿ ತಲೆ ಮೇಲೆ ಇಟ್ಕೊಂಡು ಆಗುತ್ತೆ ಹೇಳಿ ಸರ್? ದಯವಿಟ್ಟು ನನಗೆ ಸರ್ಕಾರಿ ನನಗೆ ದಾರಿ ಬಿಡಿಸ್ಕೊಡಿ. ನನಗೇನು ಮಾಡ್ಬೇಕಂತ ಗೊತ್ತಿಲ್ಲ, ನನಗೇನು ಅನ್ಬೋದು ಅಷ್ಟು ಗೊತ್ತಿಲ್ಲ. ಯಾಕಂದರೆ SC ಅನ್ನೋದು ಅಷ್ಟು ಕೇವಲವಾನ ಏನು ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಚೀಪ್ ಆಗಿಬಿಟ್ಟಿದ್ದೀನಿ ನಾನು. ಪ್ರತಿಯೊಬ್ಬರ ಹತ್ರ ಎಷ್ಟು ನೋವ್ತಾ ಇದ್ದೀನಿ ಅಂದರೆ ಒಂದೊಂದು ದಿವಸನೂ ಹೋಗ್ಬಿಟ್ಟು ಅವ್ರ ಹತ್ರ ಹತ್ಕೊಂಡ್ರು ಅವರು ತಲೆಗೆ ಹಾಕೊಂತ ಇಲ್ಲ. ಅಷ್ಟು ನೋವಾಗ್ತಾ ಇದ್ದೆ. ಏನು ಮಾಡ್ಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲರೂ ಎಲೆಕ್ಷನ್ ಆಗೋವಾಗ ಬಂದು ಕೇಳ್ತಾರೆ ನಮ್ಮನ್ನ, ಮೇಡಮ್ ನೀವು ಓಟ್ ಹಾಕಿ ಗೆಲ್ಲಿಸಿ ನಾವು ರೆಡಿ ಮಾಡ್ಕೊಡ್ತೀನಿ ಅಂದು ಪ್ರತಿಯೊಬ್ಬರನ್ನು ಎಷ್ಟು 21ರಿಂದ ತುಂಬ ಬೆಳಾಡ್ಕೊತಾ ಇದ್ದೀನಿ. ಬಂದವ್ರ ಹತ್ರ ಸಡನ್ ಅಂದ್ಬಿಟ್ಟು ಹೋಗ್ಬಾರ್ದು, ಅಧಿಕಾರ ಇರ್ತಾರೆ, ಊರವ್ರನ್ನ ಬಿಡಬಾರ್ದು, ಪ್ರತಿಯೊಬ್ಬರನ್ನು ಕೇಳ್ಕೊತ ಇರ್ತೀನಿ. ಆದರೆ ಯಾರೂ ಆಯಿತು ಮೇಡಮ್ ಅವ್ರು ಇದಾಗೋವರೆಗೂ ಬಂದು ಆಯಿತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಕೇಳಿದ್ರೆ ಯಾರು ಕಿವಿಗೆ ಹಾಕೊಂತ ಇಲ್ಲ. ಅಷ್ಟು ಬೇಳಾಡ್ಕೊತ ಇದ್ರಿ, ಯಾರು ತಲೆಗೆ ಹಾಕೊಂತ ಇಲ್ಲ. ದಯವಿಟ್ಟು ನನಗೆ ಸರ್ಕಾರಿ ಹತ್ರ ಎಲ್ಲರ ಹತ್ರ ಕೇಳ್ಕೊತ ಇರೋದು, ನನಗೆ ದಾರಿ ಬೇಕು, ನಮ್ಮ ಮನೆಗೆ ದಾರಿ ಬೇಕು. ಯಾಕಂದ್ರೆ ನಾವು ಇರ್ತೀರಾ ಬದುಕ್ತೀರಾ ಸಾಯ್ತೀರಾ ಅದ್ರೇನು ಗೊತ್ತಿಲ್ಲ. ನಮ್ಮ ಮಕ್ಳು ಅನ್ನೋದು ನಮ್ಗಂತೂ ಇಲ್ಲ. ಏನಾದ್ರೂ ನಮ್ಮ ಮಕ್ಳಿಗೆ ಯಾರಿಗೋ ಒಂದಕ್ಕೆ ದಾರಿ ಆಗ್ಬೇಕಂದ್ರೆ ದಯವಿಟ್ಟು ಸರ್ಕಾರಿ ದಾರಿ, ಬೇರೆ ಇನ್ಯಾರ ದಾರಿನ ನಾನು ಕೇಳಲಿಲ್ಲ. ಬೇರೆ ಜಮೀನಲ್ಲಿನೂ ನಿಮ್ಮ ಜಮೀನು ಬಿಟ್ಕೊಡಿ, ನಾನು ಅದೆಲ್ಲ ಏನು ಕೇಳ್ತಾ ಇಲ್ಲ. ಸರ್ಕಾರಿ ದಾರಿ ಐತೆ, ನನಗೆ ದಾರಿ ಬಿಡಿಸ್ಕೊಡಿ ದಯವಿಟ್ಟು. ಅಧಿಕಾರಿಗೆ ಪ್ರತಿಯೊಬ್ಬರ ಹತ್ರ ನಾನು ಕೇಳ್ಕೊತಾ ಇರೋದು ಸರ್. ಈ ಕಡೆ ಸುತ್ತ ಇರೋದು ಬೇರೆ ಕ್ಯಾಸ್ಟಿಸಮ್ ನೋಡ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮದು SC ಕ್ಯಾಸ್ಟ್ ಸರ್. ಅವ್ರು ನೋಡಿದ್ರೆ ಏನದು ಏನಕ್ಕೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಸರ್, ಅವ್ರು SC ಈ ಕಡೆಲ್ಲ ಬೇಡ ಅಂದ್ಬಿಟ್ಟು ಒಂಥರ ಚೀಪಾಗಿ ನೋಡ್ತಾರೆ ಸರ್. ನಾವೇನು SC ಆದರೆ ಏನು ಜನ ಅಲ್ವಾ ಸರ್? ಅವ್ರ ಥರ ಸರ್. ನಾವು ಅವ್ರು ಈಕ್ವಲ್ ಆಗಿಲ್ಲ ಅಂದ್ರೆ ಒಂದು ಮಟ್ಟಿಗೆ ನಾವು ಇದ್ದೀರಿ ಸರ್. ಆದ್ರೂ ನೋಡಿದ್ರೆ ಇವಾಗ ಆ ಕಡೆ SC ಅವ್ರು ಬೇಡವೇ ಬೇಡ ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಸರ್. ಅವರು ರೋಡೇ ನಾವು ಇನ್ನು ಹೆಂಗೆ ಹೋಗಿ ಸರ್ ಹೋಗೋದು? ಕಾಲು ನೆತ್ತಿ ತಲೆ ಮೇಲೆ ಇಟ್ಕೊಂಡು ಆಗುತ್ತೆ ಹೇಳಿ ಸರ್? ನಮ್ಗಂತೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಆ ಕಡೆ ಓಡಾಡೋಕ್ಕೂ ಇಲ್ಲ ಸರ್ ನಮಗೆ. ಎಷ್ಟು ದಾರಿ ನೋಡಿದ್ರೆ ನಮಗಂತೂ ನೋಡಿ ಸರ್, ಈ ಕಡೆನೇ ಹೋಗ್ಬೇಕಾಗಿರೋದು. ಹಿಂಗೆ ನಮ್ಗೆ ದಾರಿ ಇರೋದು. ಗೌರ್ಮೆಂಟ್ ಇದೆ, ರೋಡ್ ಇದೆ. ನಮ್ಮ ಗೌರ್ಮೆಂಟ್ ಪ್ರಕಾರನೇ ನಮ್ಗೆ ಕೊಟ್ಟರೆ ಸಾಕು ಸರ್. ನಾವು ಗೌರ್ಮೆಂಟ್ ನಂಬಿದ್ದೀರಿ. ಏನಾದರೂ ಆಗಲಿ ನಮ್ಮ ಗೌರ್ಮೆಂಟಿಂದನೇ ನಮ್ಗೆ ದಾರಿ ಕೊಡಿಸಿ ಸರ್. ನಾವು ಬೇರೆ ಏನು ಕೇಳ್ತಾ ಇಲ್ಲ. ದಾರಿನೇ ಕೇಳ್ತಾ ಇರೋದು. ಯಾವಾಗಲೂ ನೋಡಿದ್ರೂ ಒಂದು 8 ತಿಂಗಳಿಂದ ಬೇಕಾ ಸರ್ ಗೌರ್ಮೆಂಟಿಗೆ ಮಾಡಿಕೊಡೋಕ್ಕೆ? ನಾವೇನು ಒಂದು ದಿವಸ ಇಲ್ಲ 2 ದಿವಸ ಇಲ್ಲ ಸರ್. 8 ತಿಂಗಳಿಂದ ನಮ್ಮಮ್ಮ ಬೆಳಗ್ಗೆ ಹೋಗಿ 9 ಗಂಟೆ 10 ಗಂಟೆಗೆ ಹೋಗ್ತಾರೆ ಸರ್. ಬೆಳಗ್ಗೆ 9-10 ಗಂಟೆ ಹೋದ್ರೆ ಸಂಜೆ ಮಧ್ಯಾಹ್ನ ಒಂದು ಸತಿ 3 ಗಂಟೆ ಆಗ್ಬಿಡುತ್ತೆ ಸರ್ ಬರೋಷ್ಟೊತ್ತು. ನಾನು ಇರೋ ದಾರಿನೇ ಸರ್ ಇದು. ಇಲ್ಲಿ ಮ್ಯಾಪಲ್ಲಿ ಎಲ್ಲರಲ್ಲಿ ಸರ್ ಇದೆ ಸರ್, ನಕ್ಷೆಯಲ್ಲಿ ಎಲ್ಲರೂ ಹೇಳ್ತಾರೆ ಎಂಟಡಿ ಇದಮ್ಮ, ಒಂದು ಬಂಡಿ ದಾರಿ ಇದೆ ಅಂತಾರೆ. ಆದರೆ ಇವ್ರು ಹಂಗೆ ಹೇಳ್ತಾರೆ. ತಿರ್ಗಿ ಏನಂತಾರೆ, ಇವಾಗ ನಾವು ರಿಕ್ವೆಸ್ಟ್ ಮಾಡಿ ಇವ್ರನ್ನ ಕೇಳ್ಕೊಂಡಿದ್ದೀವಿ ಸರ್, ಈ ಜಮೀನವ್ರನ್ನ. ಅವ್ರು ಇದ್ಕೊಂಡು ಇವಾಗ ಬೆಳಗ್ಗೆ ನೋಡಿಬಿಟ್ಟು ಸಡನ್ನಾಗಿ ನಿನ್ನೆ ಸಂಜೆ ನಮ್ಮ ತಮ್ಮಗೆ ಫೋನ್ ಮಾಡಿ ಇಲ್ಲ ನಾವು ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತಾರೆ. ನಾವು ತಿರ್ಗಿ ಅಲ್ಲಿ ಕ್ಲೋಸ್ ಮಾಡಿ ನಮ್ಗೆ ಓಡಾಡೋಕ್ಕೆ ಜಾಗ ಇಲ್ಲ ಸರ್. ನನ್ನ ಮಗು ಇದೆ, ಅವ್ನಿಗೇನೋ ಸ್ವಲ್ಪ ಎಮರ್ಜೆನ್ಸಿ ಇದ್ದೇ ಇರುತ್ತೆ ಸರ್. ನನಗೆ ಏನು ಹಾಸ್ಪಿಟಲ್ಗೋ ಏನಾದರೂ ಒಂದು ಹೋಗಬೇಕು. ಅವಾಗ ಹೆಂಗೆ ಹೋಗೋಕ್ಕಾಗುತ್ತೆ ಸರ್? ಸಡನ್ನಾಗಿ ಹೋಗೋಕ್ಕಾಗಲ್ಲ ಸರ್. ಒಂದು ವೆಹಿಕಲ್ ಬರೋಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ ಸರ್. ತುಂಬ ಕಷ್ಟವಾಗಿದೆ ಈ ಕಡೆ ಬರೋಕ್ಕೆ. ಫಸ್ಟ್ ನಮ್ಮ ಬೀದಿಯಲ್ಲಿ ಕೂಡ ಅಷ್ಟೇ ಸರ್, ರೋಡ್ ಇಲ್ಲ ಸರಿಯಾಗಿ. ಅದನ್ನು ಕೂಡ ನೋಡಿ ನಾವೆಲ್ಲ ಮಾತಾಡಿ ಏನಾದರೂ ಮಾಡಿ ಸರ್, ನಮಗೆ ರೋಡ್ ಮಾಡಿಸ್ಕೊಡಿ ಸರ್ ಪ್ಲೀಸ್ ಸರ್. ಇಲ್ಲ ದಲಿತರಂದ್ರೆ ಏನು ಅಷ್ಟು ಚೀಪ ಸರ್ ಹೇಳಿ ಸರ್? ನಾವೇನು ಅಷ್ಟು ಚೀಪ್ ಆಗಿದ್ರೆ ಹೇಳಿ ಸರ್? ಮತ್ತು ಏನಕ್ಕೆ ಸರ್ ಈ ಭೂಮಿಯಲ್ಲಿ ದಲಿತರು ಸರ್? ಏನಕ್ಕೆ ಸರ್? ನಾವು ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ ಸರ್, ಅವರು ಎಲ್ಲರಿಗೂ ಈಕ್ವಲ್ ರೈಟ್ಸ್ ಅಂದ್ಬಿಟ್ಟು. ಏನಕ್ಕೆ ಸರ್ ಇದೆ ನಮ್ಗೆ ಒಂದು ಅರ್ಥ ಆಗ್ತಾಯಿಲ್ಲ ಸರ್. ಇವ್ರು ಇದ್ಕೊಂಡು ಅವರು ಬೇರೆ ಕ್ಯಾಸ್ಟು ಕ್ಲೋಸ್ ಮಾಡು, ಆ ಕಡೆಯಿಂದ ಬರೋದು ಬೇಡ. ಏನು ಸರ್ ದಲಿತರಂದರೆ ಬರೀ ಕಚ್ಚಡ ಕೊಳೆ ಅಂಥ ಜನನೇ ಸರ್ ಇರೋದು. ಇಲ್ಲೂ ಎಷ್ಟು ಜನ ಒಳ್ಳೆಯವರು ಇದ್ದಾರೆ ಸರ್. ಅದು ಅರ್ಥನೇ ಆಗ್ತಾಯಿಲ್ಲ ಅವ್ರಿಗೆ. ಕ್ಲೋಸ್ ಮಾಡಿ ಅವರೆಲ್ಲ ಬಂದರೆ ಸರಿ ಇಲ್ಲ, ರೋಡ್ ತೊಗೊಳೋದಿಲ್ಲ, ಜಾಗ ತೊಗೊಳೋದಿಲ್ಲ ಸರ್. ಮತ್ತು ಅವ್ರು ಏನಕ್ಕೆ ಸರ್ ಇದ್ದಾರೆ? ದಲಿತರ ಜಾಗದಲ್ಲಿ ಏನಕ್ಕೆ ಬಂದಿದ್ದಾರೆ?